ತಮ್ಮೆಲ್ಲರಿಗೂ ನಮಸ್ಕಾರ. ನಾವು ಕಳೆದ 45 ವರ್ಷದಿಂದ ರೈತ ಪರವಾದಂತಹ ಹೋರಾಟದಲ್ಲಿ ಇಡೀ ರಾಜ್ಯದ ರಾಜಕಾರಣವನ್ನ ಏರುಪೇರುಗಳನ್ನ ನೋಡ್ತಾ ಇವತ್ತು ರಾಜಕಾರಣ ಸಂಪೂರ್ಣ ಹದಗೆಟ್ಟಿದೆ, ಕೂಲಗೆಟ್ಟಿದೆ, ನಾರ್ತಾ ಇದೆ. ಯಾವ ಸಿದ್ಧಾಂತವೂ ಇಲ್ಲ, ಯಾವ ವ್ಯಕ್ತಿಗಳಿಗೆ ಶಿಸ್ತುಗಳಿಲ್ಲ. ಈ ಪರಿಸ್ಥಿತಿಯಲ್ಲಿ ಬದಲಾದ ರಾಜಕಾರಣವನ್ನ ನಿರ್ಮಾಣ ಮಾಡಲಿಕ್ಕೆ ಕರ್ನಾಟಕದಲ್ಲಿ ದಾವಣಗೆರೆಯ ಬೈ ಎಲೆಕ್ಷನ್ ಈಗ ನಮ್ಮ ಮುಂದೆ ಬಂದು ನಿಂತಿದೆ. ನಮ್ಮ ಈ ಒಂದು ಪರಿಶ್ರಮ ನೀವೆಲ್ಲರೂ ಕೂಡ ಸೇರಿ ಕರ್ನಾಟಕದ ಬಿಜೆಪಿ ಮತ್ತು ಕಾಂಗ್ರೆಸ್ಸಿಗೆ ಪರ್ಯಾಯವಾಗಿ ಈ ಒಂದು ನವ ಕರ್ನಾಟಕದ ಆಂದೋಲನ ಏನಿದೆ ಇದನ್ನ ಕರ್ನಾಟಕದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಪ್ರಯೋಗವನ್ನ ದಾವಣಗೆರೆಯಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ. ಈ ನಮ್ಮ ಆದಿಲ್ ನಮ್ಮ ಎಲ್ಲರ ಅಭ್ಯರ್ಥಿಯಾಗಿ ಈ ಯುವಕ ಈ ಕೆಲಸಕ್ಕೆ ಮುಂದಾಗಿದ್ದಾನೆ. ಅವ್ರನ್ನ ಗೆಲ್ಲಿಸೋದ್ರ ಮೂಲಕ ಯಾವುದೇ ಮತಧರ್ಮಗಳ ವ್ಯತ್ಯಾಸ ಇಲ್ಲದಲೆ, ಜಾತಿ ಭೇದಗಳಿಲ್ಲದಲೆ ಸರ್ವಸಮ್ಮತವಾದಂತ ಅಭ್ಯರ್ಥಿಯನ್ನ ಮಾಡಿದೀವಿ. ಅವ್ರನ್ನ ಗೆಲ್ಲಿಸಿಕೊಡುವಂತಹದ್ದು ತಮ್ಮೆಲ್ಲರ ಜವಾಬ್ದಾರಿ ಇದೆ. ನಾವೆಲ್ಲರೂ ಕೂಡ ದಾವಣಗೆರೆಗೆ ಬಂದು ನಿಮ್ಮೆಲ್ಲರ ಜೊತೆ ಸೇರಿ ಗೆಲ್ಸೋಣ ಅಂತ ಹೇಳಿ ತಮ್ಮೆಲ್ಲರಿಗೂ ಮನವಿ ಮಾಡ್ತೇವೆ. ಎಲ್ರಿಗೂ ಧನ್ಯವಾದ. ನಮ್ಮೆಲ್ಲ ಪ್ರೀತಿಯ ಬಂಧುಗಳೇ, ತಮ್ಮೆಲ್ಲರಿಗೂ ನನ್ನ ಜೈ ಭೀಮ್ ವಂದನೆಗಳು, ನಮಸ್ಕಾರ, ಅಸ್ಸಲಾಂ ಅಲೈಕುಂ. ಬಂಧುಗಳೇ, ಕಳೆದ 45 ವರ್ಷದಿಂದ ನೀವು ನೋಡ್ತಾ ಇದ್ದೀರಾ, ಕರ್ನಾಟಕದಲ್ಲಿ ಯಾವೊಂದು ಸಮಾಜನೂ ಸಹಿತ ಇವತ್ತು ನೆಮ್ಮದಿಯಿಂದ ಇಲ್ಲ. ಅದು ರೈತರಾಗಿರ್ಬೋದು, ದಲಿತರಾಗಿರ್ಬೋದು, ಕಾರ್ಮಿಕರಾಗಿರ್ಬೋದು, ಮುಸಲ್ಮಾನರಾಗಿರ್ಬೋದು, ಆಶಾ ಕಾರ್ಯಕರ್ತರಾಗಿರ್ಬೋದು, ಕೂಲಿ ಮಾಡೋ ಜನ ಆಗಿರ್ಬೋದು, ಅಲ್ಪಸಂಖ್ಯಾತರಾಗಿರ್ಬೋದು, ಯಾರೇ ಆಗಿರಲಿ ಇವತ್ತು ಯಾರು ನೆಮ್ಮದಿಯಿಂದ ಇಲ್ಲ. ಎಲ್ಲರೂ ಬೀದಿ ಮೇಲಿದ್ದಾರೆ. ಹೋರಾಟಗಳು ನಿರಂತರ ನಡೀತಾ ಇದೆ. ಕಾರಣ ಏನಂತ ಹೇಳಿದ್ರೆ ಯಾರಿಗೂ ಸಹಿತ ಪರಿಹಾರ ಕೊಟ್ಟು ಒಂದು ಶಾಂತಿಯುತವಾದ ಸಮಾಜವನ್ನ, ಬದುಕನ್ನ, ನೆಮ್ಮದಿಯ ಬದುಕನ್ನ, ಸುರಕ್ಷಿತವಾದ ಬದುಕನ್ನು ಕೊಡೋದ್ರಲ್ಲಿ ಕಾಂಗ್ರೆಸ್, ಬಿಜೆಪಿ, ಜನತಾದಳ ಎಲ್ಲರೂ ಸೋತಿದ್ದಾರೆ. ನಾವು ಕಳೆದ 4-5 ವರ್ಷಗಳಿಂದ ಇದನ್ನೆಲ್ಲ ಅಧ್ಯಯನ ಮಾಡಿ ಅನಂತರ ನಾವು ತೀರ್ಮಾನ ಮಾಡ್ಕೊಂಡ್ವಿ. ನಾವು ಅಂದ್ರೆ ಇಲ್ಲಿರ್ತಕ್ಕಂಥ ದಲಿತ ಚಳವಳಿ ನಾಯಕರು, ರೈತ ಸಂಘಟನೆಯ ನಾಯಕರುಗಳು, ಕಾರ್ಮಿಕರು, ಪರಿಸರವಾದಿಗಳು, ಮಹಿಳಾ ಹೋರಾಟಗಾರರು, ವಿದ್ಯಾರ್ಥಿಗಳು ಎಲ್ಲರ ಕೂತು 2-3 ವರ್ಷಗಳ ಕಾಲ ಚರ್ಚೆ ಮಾಡಿ ಇದಕ್ಕೊಂದು ಪರ್ಯಾಯ ಆಗ್ಬೇಕಂತ ಹೇಳಿದ್ರೆ ಈ ರಾಷ್ಟ್ರೀಯ ಪಕ್ಷಗಳಿಗೆ ನಾವು ಮುಕ್ತಿ ಆಡಬೇಕು. ಇಡೀ ದಕ್ಷಿಣ ಭಾರತದಲ್ಲಿ ಯಾವ ರಾಷ್ಟ್ರೀಯ ಪಕ್ಷನೂ ಬೇರೆ ರಾಜ್ಯಗಳಲ್ಲಿ ಇಲ್ಲ. ಆದ್ರೆ ಕರ್ನಾಟಕದಲ್ಲಿ ಮಾತ್ರ ಯಾಕೆ ಈ ರಾಷ್ಟ್ರೀಯ ಪಕ್ಷಗಳಿದಾವೆ ಅಂತ ಹೇಳಿದ್ರೆ ಈ ರಾಷ್ಟ್ರೀಯ ಪಕ್ಷಗಳನ್ನ ನಾವು ಜಾಗ ಮಾಡಿಕೊಟ್ಟಿದ್ದೀವಿ. ಯಾವ ರೀತಿ ಜಾಗ ಮಾಡಿಕೊಟ್ಟಿದ್ದೀವಿ ಅಂದ್ರೆ ಕರ್ನಾಟಕವನ್ನು ಹಾಳು ಮಾಡೋದ್ರ ಮೂಲಕ, ಕರ್ನಾಟಕ ಜನತೆಯನ್ನು ಮೋಸ ಮಾಡೋದ್ರ ಮೂಲಕ, ಕರ್ನಾಟಕ ಜನಕ್ಕೆ ಅನ್ಯಾಯ ಮಾಡೋದ್ರ ಮೂಲಕ ಅವ್ರನ್ನ ಅವಕಾಶ ಮಾಡಿಕೊಟ್ಟಿದ್ದೀವಿ. ಕರ್ನಾಟಕ ಉಳಿಬೇಕಂತ ಹೇಳಿದ್ರೆ ಕರ್ನಾಟಕಕ್ಕೆ ಬದ್ಧವಾದಂತಹ, ಕರ್ನಾಟಕದ ಅಭಿವೃದ್ಧಿಗೆ ಬದ್ಧವಾಗಿರ್ತಕ್ಕಂಥ ಒಂದು ಪಕ್ಷ, ಒಂದು ನಾಯಕತ್ವ ಬೇಕು ನಮ್ಮಲ್ಲಿ ಅಂತೇಳಿ ತೀರ್ಮಾನ ಮಾಡಿ 1.5 ವರ್ಷಗಳಿಂದ ನವ ಕರ್ನಾಟಕ ನಿರ್ಮಾಣ ಆಂದೋಲನ ಅಂತ ಶುರು ಮಾಡಿ ಇಡೀ ಕರ್ನಾಟಕ ತಿರುಗಾಡಿ ಕರ್ನಾಟಕದ ಸಮಸ್ಯೆಗಳೇನಿದೆ, ಇದಕ್ಕೆ ಪರಿಹಾರ ಏನಿದೆ ಅಂತೇಳಿ ಚರ್ಚೆ ಮಾಡಿ ಕೊನೆಗೆ ಆಂದೋಲನಕ್ಕೆ ಅದೊಂದು ರಾಜಕೀಯ ಶಕ್ತಿಯಾಗಿ ರೂಪ ಕೊಡಬೇಕಂತೇಳಿ ಅದನ್ನ ನೇತೃತ್ವವನ್ನ ನಮ್ಮ ಸನ್ಮಾನ್ಯ ಸಿಎಂ ಇಬ್ರಾಹಿಂ ಸಾಹೇಬರು, ಮಾಜಿ ಕೇಂದ್ರ ಸಚಿವರು, ಇವ್ರಿಗಿರ್ತಕ್ಕಂಥ ಒಂದು ವ್ಯಕ್ತಿತ್ವ ಏನಂದ್ರೆ ಅವರು ಯಾವುದೇ ಒಂದು ಸಮಾಜವನ್ನ ಪ್ರತಿನಿಧಿಸೋದಿಲ್ಲ. ಇಡೀ ಕರ್ನಾಟಕದ ಎಲ್ಲ ಜನರನ್ನ, ಎಲ್ಲ ಭಾಷೆಯನ್ನ ಪ್ರತಿನಿಧಿಸ್ತಾರೆ. ಮತ್ತೆ ಬಹಳ ಪ್ರಾಮಾಣಿಕವಾದ ವ್ಯಕ್ತಿತ್ವ. ಹಾಗಾಗಿ ಅವ್ರನ್ನ ಎಲ್ಲರೂ ನಾವು ನಿಷ್ಪಕ್ಷಪಾತವಾಗಿ ಎಲ್ಲರೂ ಸೇರಿ ಆರಿಸಿ ಅವ್ರನ್ನ ನೇತೃತ್ವ ವಹಿಸಬೇಕು, ನೀವೇ ಇದರ ನಾಯಕತ್ವ ವಹಿಸಬೇಕಂದಾಗ ಅವ್ರು ಬಹಳ ಸಂತೋಷದ ಒಪ್ಕೊಂಡ್ರು. ಈಗ ನಾವು 2028ಕ್ಕೆ ನಮ್ಮ ರಾಜಕೀಯ ಚಳವಳಿಯನ್ನ ನಾವು ಕ್ಯಾಂಡಿಡೇಟ್ ಹಾಕೋದ್ರ ಮೂಲಕ, ನಾವೇ ಖುದ್ದು ಭಾಗವಹಿಸೋದ್ರ ಮೂಲಕ ಇಲ್ಲಿ ಆರಂಭಿಸೋಣ ಅನ್ಕೊಂಡಿದ್ವಿ. ಆದರೆ ನಮ್ಮ ಅದೃಷ್ಟ ಇವತ್ತು ದಾವಣಗೆರೆ ಉಪಚುನಾವಣೆ ಬಂದಿದೆ. ಅದರಲ್ಲಿ ನಮ್ಮ ಕಾದಿರ್ ಅದಿಲ್ ಬಾಷಾ ಅಂತ ಒಬ್ಬ ವೆಲ್ ಎಜುಕೇಟೆಡ್ ಅಡ್ವೊಕೇಟ್ ನಮಗೆ ಕ್ಯಾಂಡಿಡೇಟ್ ಆಗಿ ಸಿಕ್ಕಿರೋದು ನಮಗೆ ಬಹಳ ಸಂತೋಷ ಆಗಿದೆ. ಹಾಗಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೋತಾ ಇದ್ದೀವಿ, ನಾವೆಲ್ಲರೂ ಒಟ್ಟಿಗೆ ಬರ್ತೀವಿ ದಾವಣಗೆರೆಗೆ. ಚುನಾವಣೆ ಮುಗಿಯೋ ತನಕ ಸಾಹೇಬ್ರ ಜೊತೆ ನಾವೆಲ್ಲ ಕೆಲಸ ಮಾಡ್ತೀವಿ. ನಾವು ಅವ್ರನ್ನ ಗೆಲ್ಲಿಸೋದಕ್ಕೆ ನಮ್ಮ ಕಡೆಯಿಂದ ಎಷ್ಟು ಸಾಧ್ಯ ಇದೆಯೋ ಮ್ಯಾಕ್ಸಿಮಮ್ ಅಷ್ಟು ನಾವು ಮಾಡ್ತೀವಿ. ನೀವು ಅದೇ ತರ ನಿಮ್ಮ ಮನೆಯ ಮಗ ಅಂತೇಳಿ
ಅವ್ರನ್ನ ನಿಮ್ಮ ಮಡ್ಲಿಗೆ ಹಾಕಿದ್ದೀವಿ. ನೀವು ಅವ್ರನ್ನ ಗೆಲ್ಲಿಸೋದು ನೀವೆಲ್ಲರೂ ನಿಮ್ಮ ಜವಾಬ್ದಾರಿ. ಆ ಮೂಲಕ ಕರ್ನಾಟಕಕ್ಕೆ ಒಂದು ಹೊಸ ದಿಕ್ಕನ್ನ ತೋರಿಸ್ತಕ್ಕಂಥ ಜವಾಬ್ದಾರಿ ಚರಿತ್ರೆ ನಿಮ್ದಾಗುತ್ತೆ ಅಂತೇಳಿ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ನಮ್ಮ ಖಾದರ್ ಆದಿಲ್ ಬಾಷಾ ಅಡ್ವೊಕೇಟ್ರನ್ನ ಗೆಲ್ಲಿಸ್ಬೇಕಂತೇಳಿ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್, ಜೈ ಸಂವಿಧಾನ. ಗುಡ್.